ಎಲ್ಲರಿಗೂ ನಮಸ್ಕಾರ. SSG ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಬಂದುಬಿಟ್ಟು ಕಲರ್ ಕಾಂಬಿನೇಷನ್ ಈ ರೀತಿ ಇದೆ ಫ್ರೆಂಡ್ಸ್. ಸ್ಯಾರಿ ಸ್ವಲ್ಪ ಗ್ರ್ಯಾಂಡಾಗೆ ಕಾಣಿಸ್ತಾ ಇದೆ. ಸೊ ಹೈಲೈಟ್ ಆಗಿ ಗೋಲ್ಡ್ ಜಾಸ್ತಿ ಇದೆ ಇದಕ್ಕೆ. ಸೊ ಹಂಗಾಗಿ ಈ ರೀತಿ ಇದೆ ಸ್ಯಾರಿ ಬಂದುಬಿಟ್ಟು. ಇದಕ್ಕೆ ಸ್ವಲ್ಪ ಮಣಿನ ಬಳಸಿಬಿಟ್ಟು ಡಿಸೈನ್ ಹಾಕ್ತಾ ಇದ್ದೀನಿ. ಕ್ರೋಶ ಬರಲಾರ್ದವ್ರಿಗೆ ಈ ಥರ ಈಸಿಯಾಗಿ ಸೂಜಿಯಿಂದ ಹಾಕ್ಕೋಬೋದು ನೀವು. ಫಸ್ಟು ಕ್ರೋಶದಲ್ಲಿ ಚೈನ್ಗಳನ್ನ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ಸೂಜಿ ಸಹಾಯದಿಂದ ಬೀಡ್ಸ್ ಹಾಕಿ ಹಾಕುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಬಂದು ಸ್ಯಾರಿ ಈ ಥರ ಇರೋದ್ರಿಂದ ಇದು ಪಲ್ಲು ಬಂದು ಈ ರೀತಿ ಕಲರ್ ಇದೆ, ಪಿಂಕ್ ಇದೆ. ಸೊ ಹಂಗಾಗಿ ನಾನು ಪಿಂಕ್ ಕಲರು ಕಾಮನ್ ಕಡಾಯಿ ಥ್ರೆಡ್ಡು ಇದು. ಈ ಥ್ರೆಡನ್ನು ಬಳಸಿಬಿಟ್ಟು ನಾನು ಚೈನ್ನ ಮಾಡ್ಕೊತಾ ಇದ್ದೀನಿ. ತುಂಬ ಹೆಲ್ಪ್ ಆಗುತ್ತೆ ಇದು. ನಿಮಗೆ 6 ಎಳೆ ದಾರನ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಅನ್ನೋ ಕೆಲಸ ಇಲ್ಲ. ಈ ರೀತಿ ದಾರ ಇದ್ದರೆ ತೊಗೊಳ್ಳಿ. ಈ ರೀತಿ ಡಿಸೈನ್ಗಳು ಸಾಕಷ್ಟು ವೆರೈಟಿ ಹಾಕ್ಕೋಬೋದು ನೀವು. ತುಂಬ ಸುಲಭ ಕೂಡ. ಸ್ವಲ್ಪ ಕೆಲವೊಂದು ಮಣಿಗಳನ್ನ ತೊಗೊಂಡಿದ್ದೀನಿ ಈ ಡಿಸೈನ್ಗೆ. ಮಣಿ ಬೆಳೆಸ್ಬಿಟ್ಟು ಹಾಕ್ತಾಯಿದ್ದೀನಿ ಅನ್ನಲ್ವ, ಅದಕ್ಕೋಸ್ಕರ ಇಲ್ಲಿ ಗೋಲ್ಡ್ ಕಲರ್ ಫ್ಲವರ್ ಬೀಡ್ಸ್ ಮತ್ತು ಉದ್ದ ಇರುವಂಥ ಬೀಡ್ಸ್, ಹಾಗೆ ಸ್ಮಾಲ್ ಬೀಡ್ಸು ಮತ್ತು ದಾರದಿಂದ ಪೋಣಿಸ್ತಾ ಇದ್ದೀನಲ್ವ, ಹಂಗಾಗಿ ನಾನು ದಾರ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ, ಸೂಜಿ, ಹಾಗೆ 4 ಎಳೆ ದಾರ ರೆಡಿ ಮಾಡಿಕೊಂಡು ಸುತ್ಕೊಂಡಿದ್ದೀನಿ ಇದನ್ನು ಕೂಡ. ಹಾಗೆ ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಸೊ ಫಸ್ಟು ಯಾವಾಗಲೂ ಸ್ಟಾರ್ಟಿಂಗಲ್ಲಿ ನಾವು ಲಾಕನ್ನು ಹಾಕ್ಕೊಂಡ್ಬಿಟ್ಟು 2 ಲಾಕನ್ನು ಮಾಡಿ 4 ಚೈನ್ ಹಾಕ್ತೀವಲ್ವ, ಆ ರೀತಿ ಇಲ್ಲಿ 4 ಚೈನ್ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿ 4 ಚೈನ್ ಹಾಕಿದ ಮೇಲೆ ನಾನಿಲ್ಲಿ ಲಾಕನ್ನು ಮಾಡ್ಕೊತ ಹೋಗ್ತಾ ಇದ್ದೀನಿ. ಜಸ್ಟ್ 1 ಲಾಕ್ ಅಲ್ಲ, ಇಲ್ಲಿ ನಾನು 7 ಬರೀ ಲಾಕನ್ನು ಮಾಡ್ತಾಯಿದ್ದೀನಿ. ಈಗ ಒಂದು ಲಾಕ್ ಹಾಕಿದ ಮೇಲೆ ಮತ್ತೆ ಇನ್ನು ಒಂದು ಲಾಕ್, ಹಾಗೆ ಮತ್ತೆ ಇನ್ನೂ ಒಂದು ಲಾಕ್. ಈ ರೀತಿ ಬಟ್ಟೆಗೇ ಡೈರೆಕ್ಟಾಗಿ ಈ ರೀತಿ 7 ಲಾಕ್ಗಳನ್ನ ಹಾಕ್ಕೋಬೇಕಾಗುತ್ತೆ. 7 ಲಾಕ್ನ ಮಾಡ್ತಾಯಿದ್ದೀನಿ, ಬಟ್ಟೆಗೇ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಪಕ್ಕಕ್ಕೆ ಈ ರೀತಿ ಲಾಕನ್ನ ಮಾಡ್ಕೊಳ್ಳಿ. ಈ ರೀತಿ 7 ಸರಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ನಾನಿಲ್ಲಿ 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿಬಿಟ್ಟು ಮತ್ತು ಮೆಜರ್ಮೆಂಟನ್ನು ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತಲ್ಲಿ ನೋಡಿ ಈ ಒಂದು 4 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಸೊ 4 ಚೈನ್ ಲಾಕ್ ಹಾಕಿದ ಮೇಲೆ ಸೇಮ್ ಮತ್ತೆ ನಾನು ಆ ಕಡೆ ಏನು ಲಾಕ್ ಮಾಡ್ಕೊಂಡಿದ್ನಲ್ಲ ಈ ರೀತಿ ಲಾಕನ್ನು ಮಾಡ್ಕೊತಾ ಹೋಗಬೇಕಾಗುತ್ತೆ. ಮತ್ತು 7 ಸರಿ ಬಟ್ಟೆಗೇ ಲಾಕ್ ಮಾಡ್ತಾಯಿದ್ದೀನಿ. ಈ ಡಿಸೈನ್ಗೆ ಮೆಜರ್ಮೆಂಟ್ ಏನು ಬೇಕಾಗಿಲ್ಲ ಫ್ರೆಂಡ್ಸ್. ಈ 7 ಚೈನ್ ಕೌಂಟ್ ಏನಿದೆಯಲ್ಲ ಇದು ಕರೆಕ್ಟಾಗಿ ನೋಡಿಕೊಂಡು ಚೈನ್ಗಳನ್ನ ಹಾಕ್ಕೊತ ಹೋಗ್ಬಿಟ್ರೆ ಡಿಸೈನ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಮೆಜರ್ಮೆಂಟ್ ಇಲ್ಲದೆ ಕರೆಕ್ಟಾಗಿ ನಮಗೆ ಈ ಒಂದು ಚೈನ್ ಲಾಕ್ ಮಾಡ್ತಿರ್ತೀವಲ್ಲ ಆ ಲಾಕಿನ ಮೆಜರ್ಮೆಂಟು ಕರೆಕ್ಟಾಗಿ ನಮಗೆ ಗೊತ್ತಾಗುತ್ತೆ. ಈ ರೀತಿ ಲಾಕ್ ಹಾಕ್ಕೊಂಡು ಈ ರೀತಿ ಕಮ್ಮಲ್ ಕಡಾಯಿ ಥ್ರೆಡನ್ನು ಈ ಥರ ಡಿಸೈನ್ಗಳಿಗೆ, ಬೀಡ್ಸ್ ಹಾಕುವಂಥ ಡಿಸೈನ್ಗಳಿಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನಿಮ್ಮ ಊರಲ್ಲಿ ಸಿಕ್ಕರೆ ಖಂಡಿತ ತೊಗೊಳ್ಳಿ ಈ ಥ್ರೆಡ್ನ. ಈ ರೀತಿ ಮತ್ತೆ ಲಾಕ್ ಮಾಡ್ಕೊಂಡ್ಮೇಲೆ ಸೇಮ್ ಮತ್ತೆ 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರ್ತಲ್ಲಿ ನೋಡಿ ಮತ್ತೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಸ್ಯಾರಿ ಫುಲ್ಲು ಕಂಟಿನ್ಯೂ ಆಗಿ ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ 4 ಚೈನ್ 7 ಲಾಕನ್ನ ಮಾಡ್ಕೊತ ಹೋಗಬೇಕಾಗುತ್ತೆ. ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್, ತುಂಬ ಬೇಗ ಕೂಡ ಹಾಕ್ಕೊಬೋದು. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕ್ರೋಶೆ ಕಲಿಯೋರಿಗೆ ಇದು ಕೂಡ ತುಂಬ ಹೆಲ್ಪ್ ಆದಂಥ ಡಿಸೈನ್ ಅಂತ ಹೇಳ್ಬೋದು. ಹಾಗೆ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಮಣಿ ಇಷ್ಟಪಡೋರು ಈ ರೀತಿ ಡಿಸೈನ್ನ ಹಾಕ್ಕೋಬೋದು. ಮತ್ತು 4 ಚೈನ್ ಹಾಕಿಬಿಟ್ಟು ಮತ್ತೆ ಎಲ್ಲಿಗೆ ಬರ್ತಲ್ಲಿ ನೋಡಿ ಮತ್ತೆ ನಾನಿಲ್ಲಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ಸ್ಟೆಪ್ ಅನ್ನೋದು ಇಷ್ಟೇ ಫ್ರೆಂಡ್ಸ್. ಈ ರೀತಿ ಲಾಕನ್ನು ಮಾಡ್ಕೊತ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ನಾನು ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ. ನೋಡಿ, ಈ ಥರ ಬರುತ್ತೆ ಸ್ಯಾರಿ ಫುಲ್ಲಾಗಿ. ಇಷ್ಟು ಹಾಕಿದ್ದೀನಿ. ಸೊ ಸ್ಯಾರಿ ಫುಲ್ ಹಾಕಿಬಿಟ್ಟು ಆಮೇಲೆ ಸೂಜಿ ಸಹಾಯದಿಂದ ಮಣಿಗಳನ್ನ ಯಾವ ರೀತಿ ಹಾಕೋದು ಅಂತ ನಾವು ಈಗ ತೋರಿಸ್ತೀನಿ. ಸೊ ಸ್ಯಾರಿ ಫುಲ್ಲು ಈ ರೀತಿ ಚೈನ್ಗಳನ್ನ ಹಾಕಿದ್ದೀನಿ. ನೋಡಿ, ಎಲ್ಲಿ ಚೈನ್ ಥರ ಸೇಮ್ ಹಾಕೋದ್ರಿಂದ ಅಷ್ಟು ಹೈಲೈಟಾಗಿ ಏನು ಕಾಣಿಸೋದಿಲ್ಲ, ನೀಟಾಗಿ ಕಾಣಿಸ್ತಾ ಇದೆ. ಸೊ ನಾನು ತೋರ್ಸೋಕ್ಕೋಸ್ಕರ ಅಲ್ಲಲ್ಲಿ ಈ ರೀತಿ ಗುಂಡ್ಪಿನ್ಗಳನ್ನ ಹಾಕಿದ್ದೀನಿ. ಸೊ ಸ್ಯಾರಿ ಸ್ವಲ್ಪ ಈ ರೀತಿ ಜರಗದೆ ಇರಲಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಸ್ಯಾರಿನ ಈ ರೀತಿ ಚೈನ್ ಮಾಡಿಕೊಂಡು ಒಂದು ಟೇಬಲ್ ಮೇಲೆ ಈ ರೀತಿ ಹಾಕ್ಕೊಂಬಿಡಿ. ಈ ರೀತಿ ಹಾಕ್ಕೊಂಡ್ಮೇಲೆ ಈ ರೀತಿ ಹಾಕ್ಕೊಂಬಿಟ್ಟು ಇಲ್ಲಿ ಆಮೇಲೆ ನಾನು ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೆಲ್ಲ, ಇಲ್ಲಿ 4 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಕಾಟನ್ ಥ್ರೆಡ್ಡಿಂದ. ಇಲ್ಲಿ ಫಸ್ಟು ನೋಡಿ, ಇಲ್ಲಿ 4 ಚೈನ್ ಹಾಕಿದ್ದೀವಿ. 4 ಚೈನ್ ಹಾಕಿರೋದು ಕುಚ್ಚಿಗೆ ಬಿಟ್ಬಿಟ್ಟು ಇಲ್ಲಿ ನಾವು 7 ಲಾಕನ್ನು ಮಾಡಿದ್ದೀವಲ್ಲ ಅಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸೂಜಿನ ಈ ರೀತಿ ಹಾಕಿಬಿಟ್ಟು ಲಾಕನ್ನು ಮಾಡ್ಕೊಳ್ಳೋಣ. ಒಂದು ಗಂಟು ಹಾಕ್ಕೊಂಬಿಡೋಣ ಫಸ್ಟು.
ಇದಕ್ಕೆ ಗಂಟು ಹಾಕ್ಬಿಡಿ. ಆ ಎಕ್ಸ್ಟ್ರಾ ಥ್ರೆಡ್ ಆಮೇಲೆ ಕಟ್ ಮಾಡ್ಕೊಂಬಿಡೋಣ. ಈಗ ಉದ್ದ ಇರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ಉದ್ದ ಇರುವಂಥ ಒಂದು ಬೀಡ್ ಮತ್ತು ಆಮೇಲೆ ಫ್ಲವರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಇದೇ ಫ್ಲವರ್ ಬೀಡ್ಸ್ ತೊಗೋಬೇಕು ಅಂತ ಏನಿಲ್ಲ, ನೀವು ಚೇಂಜ್ ಮಾಡ್ಕೋಬೋದು. ಈ ರೀತಿ 2 ಬೀಡ್ಸ್ ಹಾಕಿದ ಮೇಲೆ ಒಂದು ಮತ್ತು ರೌಂಡ್ ಶೇಪ್ ಇರುವಂಥ ಬೀಡ್ಸ್ನ ಹಾಕಿದ್ದೀನಿ. ನೋಡಿ ಈ ರೀತಿ 3 ಬೀಡ್ಸ್ನ ತೊಗೊಂಡಿದ್ದೀನಿ. 3 ಬೀಡ್ನ ಈ ರೀತಿ ದಾರದಲ್ಲಿ ಎಳ್ಕೊಂಬಿಟ್ಟು ಈಗ ಈ ಒಂದು ಬೀಡ್ಸ್ನ ಕೆಳಗಡೆ ಈ ರೀತಿ ಇದು ಮಾಡ್ಕೊಂಬಿಟ್ಟು ಫ್ಲವರಲ್ಲಿ ಹೋಲ್ ಇರುವಂಥ ಬೀಡ್ಸಿಗೆ ರಿಟರ್ನಲ್ಲಿ ಸೂಜಿನ ಈ ರೀತಿ ತೊಗೋಬೇಕಾಗತ್ತೆ. ನೋಡಿ ಈ ರೀತಿ ಕಾಣಿಸುತ್ತೆ. ಮತ್ತು ಈಗ ಉದ್ದ ಇರುವಂಥ ಒಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ಈ ರೀತಿ ಬೀಡ್ಸ್ನ ಮತ್ತೆ ಇಲ್ಲಿ 7 ಲಾಕ್ ಹಾಕಿದ್ವಲ್ಲ, ಮಧ್ಯದಲ್ಲಿ ಇಷ್ಟು ಗ್ಯಾಪ್ ಕೊಟ್ಟು ಈ ಕಡೆ ಒಂದು ಲಾಕನ್ನು ಬಿಟ್ಬಿಟ್ಟು ಮಧ್ಯದಲ್ಲಿ ಎಷ್ಟಿದೆ ನೋಡಿ, 1 2 3 4 ಈ ಕಡೆ 6 ಅಥವಾ 7 ಈ ರೀತಿ ಬಿಟ್ಟು ಇಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಬೀಡ್ಸ್ ಕೂಡುತ್ತೆ. ಮತ್ತು ಇದನ್ನು ಒಂದು ಗಂಟನ್ನು ಹಾಕ್ಕೊಂಡ್ಬಿಡೋಣ. ಒಂದು ಗಂಟು ಸಾಕು, ಏನು ಆ ಕಡೆ ಈ ಕಡೆ ಏನು ಮಿಸ್ ಆಗೋದಿಲ್ಲ. ಯಾಕಂದರೆ ಕಾಟನ್ ಥ್ರೆಡ್ ಅಲ್ವಾ, ಗಟ್ಟಿ ಕೂಡುತ್ತೆ. ಬೇಕಿದ್ರೆ ನಿಮಗಿಲ್ಲ ನಮಗೆ ಒಂದು ಗಂಟು ಹಾಕಿದರೆ ಸಮಾಧಾನ ಇಲ್ಲ, ಸ್ವಲ್ಪ ಸೇಫಾಗಿ ಹಾಕೋಣ ಅಂದರೆ ನೀವು 2 ಹಾಕೋಬೋದು, ಇಲ್ಲ ಒಂದೇ ಹಾಕಿಬಿಟ್ಟು ಕೂಡ ನೀವು ಬಿಡ್ಬೋದು. ನಾನಿಲ್ಲಿ 2 ಹಾಕಿ ತೋರಿಸಿದ್ದೀನಿ. ನಿಮ್ಮ ಚಾಯ್ಸ್. ನಿಮಗೆ ಒಂದಲ್ಲೇ ಕಂಫರ್ಟೇಬಲ್ ಅನಿಸಿದ್ರೆ ನೀವು ಒಂದೇ ಲಾಕನ್ನು ಮಾಡ್ಕೊಳ್ಳಿ. ಈಗ ಈ ಬೀಡ್ಸ್ ಲಾಕ್ ಹಾಕಿದ ಮೇಲೆ ಮತ್ತೆ ಇಲ್ಲಿ 4 ಚೈನ್ ಇದೆ ನೋಡಿ, ಈ 4 ಚೈನ್ನ ಬಿಟ್ಬಿಟ್ಟು ಮತ್ತೆ ಈ ಕಡೆ ಇರುವಂಥ ಸ್ಯಾರಿಗೆ ಡೈರೆಕ್ಟಾಗಿ ಲಾಕ್ ಮಾಡಿದ್ವಲ್ಲ ಆ ಕಡೆ ಮತ್ತೆ ನೆಕ್ಸ್ಟ್ ಬೀಡ್ಸ್ ಅನ್ನೋದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಒಂದು ಕುಚ್ಚು ಒಳಗಡೆ ಥ್ರೆಡ್ ಹೋಗ್ಬಿಡುತ್ತೆ, ಬ್ಯಾಕ್ ಸೈಡಲ್ಲಿ ಕೂಡ ಕಾಣಿಸೋದಿಲ್ಲ, ನೀಟಾಗಿ ಕುಚ್ಚು ಒಳಗಡೆ ಕವರ್ ಆಗಿಬಿಡುತ್ತೆ ಈ ಒಂದು ಥ್ರೆಡ್ ಬಂದುಬಿಟ್ಟು. ಮತ್ತೆ ಈಗ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಸೊ ಲಾಕ್ ಹಾಕ್ಬಿಟ್ಟು ಸೇಮ್ ಮತ್ತೆ ಇದು ಉದ್ದ ಇರುವಂಥ ಬೀಡ್ಸ್ ಮತ್ತು ಫ್ಲವರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ ರೌಂಡ್ ಶೇಪ್ ಬೀಡ್ಸು, ಈ ರೀತಿ ಬೀಡ್ಸ್ನ ಹಾಕ್ಕೊಂಡ್ಬಿಟ್ಟು ಮತ್ತೆ ಸೇಮ್ ಈ ಕೆಳಗಡೆ ಇರೋ ಬೀಡನ್ನು ಸ್ವಲ್ಪ ಕೆಳಗಡೆ ಮಾಡಿಬಿಟ್ಟು ಮತ್ತು ರಿಟರ್ನಲ್ಲಿ ಸೂಜಿನ ಹಾಕಿ ದಾರನ ಈ ರೀತಿ ಎಳ್ಕೊಳ್ಳಿ. ಕರೆಕ್ಟಾಗಿ ಎಳ್ಕೊಂಡ್ಮೇಲೆ ಮತ್ತೆ ಈಗ ಉದ್ದ ಇರುವಂಥ ಬೀಡ್ಸ್ನ ತೊಗೊತಾ ಇದ್ದೀನಿ. ನೀವು ಕುಚ್ಚು ಹಾಕಿ ಕಂಪ್ಲೀಟ್ ಮಾಡಿದ್ಮೇಲೆ ಕೂಡ ನೀವು ಒಂದು ಮಂಚದ ಮೇಲೆ ಸಹಾಯದಿಂದ ಮಂಚದ ಮೇಲೆ ಹಾಕಿಬಿಟ್ಟು ಈ ರೀತಿ ಹಾಕೋಬೋದು. ಬಟ್ ಇದೇ ರೀತಿ ಮಣಿಗಳನ್ನ ಹಾಕಿಬಿಟ್ಟು ಆಮೇಲೆ ಕುಚ್ಚನ್ನು ಕೂಡ ನೀವು ಹಾಕೋಬೋದು. ಬಟ್ ಈ ರೀತಿ ಮಾಡೋದ್ರಿಂದ ನೀವು ಬ್ಯಾಕ್ ಸೈಡ್ ಏನು ದಾರ ಎಕ್ಸ್ಟ್ರಾ ದಾರ ಏನಿರುತ್ತಲ್ಲ ಅದು ಕಾಣಿಸೋದಿಲ್ಲ, ನೀಟಾಗಿ ಕವರ್ ಆಗುತ್ತೆ. ನೋಡಿ ಈ ರೀತಿ 2 ಲಾಕನ್ನು ಮಾಡಿದ್ದೀನಿ. ಈಸಿಯಾದ ಡಿಸೈನ್ ಫ್ರೆಂಡ್ಸ್, ಆರಾಮಾಗಿ ಹಾಕೋಬೋದು. ಸೊ ಬಿಗ್ನೆಸ್ ಆಗಿದೆ, ಖಂಡಿತವಾಗಲೂ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ಅಷ್ಟು ಏನು ಸಿಂಪಲ್ ಡಿಸೈನ್ ಅಂತ ಅನಿಸೋದಿಲ್ಲ. ತುಂಬ ಬೀಡ್ಸ್ನ ಬಳಸಿಬಿಟ್ಟು ಕುಚ್ಚು ಹಾಕೋದ್ರಿಂದ 2 ಕಲರಲ್ಲಿ ಒಂದೊಂದು ಕುಚ್ಚನ್ನ ಕಟ್ಬಿಟ್ಟು ಹಾಕೋದ್ರಿಂದ ಡಿಸೈನ್ ಅನ್ನೋದು ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಈ ರೀತಿ ಪ್ರತಿಯೊಂದನ್ನು ನೀವು ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲು ಪೋಣಿಸ್ಬೇಕಾಗುತ್ತೆ. ಸೊ ಬೀಡ್ಸ್ ಅನ್ನೋದು ಈ ಥರ ಬರುತ್ತೆ. ಸೊ ನಾನು ಸ್ಯಾರಿ ಫುಲ್ಲು ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೀಟಾಗಿ ಸ್ಯಾರಿ ಫುಲ್ಲು ಈ ರೀತಿ ಮಣಿಗಳನ್ನ ಹಾಕಿದ್ದೀನಿ. ಸೊ ಈ ರೀತಿ ಕಾಣಿಸ್ತಾ ಇದೆ. ಸೊ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ಸೊ ಮಣಿಗಳೆಲ್ಲ ಹಾಕಿಬಿಟ್ಟು ಕುಚ್ಚು ಹಾಕಿದ್ದೀನಿ ಫ್ರೆಂಡ್ಸ್. ಕುಚ್ಚು ಹಾಕಿದ ಮೇಲೆ ಡಿಸೈನ್ ಲುಕ್ ಅನ್ನೋದು ಈ ಥರ ಬಂದಿದೆ. ನಾನು 2 ಕಲರಲ್ಲಿ ಕುಚ್ಚನ್ನ ಹಾಕಿದ್ದೀನಿ. ಈ ರೀತಿ ಕಾಣಿಸ್ತಾ ಇದೆ ಡಿಸೈನ್ ಬಂದುಬಿಟ್ಟು. ಮಣಿ ಇಷ್ಟಪಟ್ಟು ಕುಚ್ಚನ್ನ ಹಾಕೋಬೇಕಾಗಿದೆ. ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಧ್ಯದಲ್ಲಿ ಇದೇ ಬೀಡ್ಸ್ ಹಾಕಬೇಕು ಅಂತೇನಿಲ್ಲ, ನಿಮಗೆ ಅನುಸಾರವಾಗಿ ಬೀಡ್ಸ್ ಅನ್ನೋದು ಚೇಂಜ್ ಮಾಡ್ಕೋಬಹುದು. ಸೊ ಫೈನಲ್ ಲುಕ್ಕು ಈ ರೀತಿ ಬಂದಿದೆ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ಒಂದು ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 300-350 ರುಪೀಸ್ ತೊಗೋಬೋದು. ನೋಡಿ, ನಿಮ್ಮ ಊರ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ಟೈಮ್ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ತೊಗೋಬೋದು.
ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.